ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಶುಕ್ರವಾರ ಮನೆಯೆಲ್ಲನೂ ಒರೆಸ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ತಿಂಡಿ ಮಾಡಿ ಕಳಿಸ್ಬಿಟ್ಟು ಮನೆಯೆಲ್ಲನೂ ಒರೆಸಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ನಾನು 7 o'clock ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡ್ಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಮನೆ ಮುಂದೆ ಎಲ್ಲ ಗಲೀಜಾದೆಲ್ಲನೂ ಕ್ಲೀನ್ ಮಾಡಿ, ಅಂದರೆ ಕಸ ಎಲ್ಲನೂ ಹೊಡೆದ್ಬಿಟ್ಟು, ಕಸ ಹೊಡೆದಾದ್ಮೇಲೆ ಮನೆ ಮುಂದೆಲ್ಲ ಒರೆಸಿ ರಂಗೋಲಿನ ಹಾಕಿ ಅಲ್ಲಿಗೆ ಮತ್ತೆ ಸ್ನಾನ ಮಾಡಿ ಮತ್ತು ಸ್ನಾನ ಮಾಡ್ಕೋಬೇಕು. ಅದಾದಮೇಲೆ ನಾನಿವಾಗ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟಾದಮೇಲೆ ಸ್ನಾನ ಮಾಡಿ ಆಯಿತು, ದೇವಸ್ಥಾನಕ್ಕೆ ಬಂದೋಯ್ತು. ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೆ. ಮತ್ತು ಹಾಗೆಯೇ ನಾವು ನಮ್ಮ ಮಗನಿಗೆ ತುಂಬಾ ಅವಶ್ಯಕತೆ ಇತ್ತು. ಹಾಗಾಗಿ ನಾವು ಆರ್ಡ್ರ್ ಮಾಡಿದ್ದು. 400 rupees ಅಂತ ಹೇಳಿದರು. ನೋಡೋಣ, ಫಸ್ಟು ಒಂದು ತೊಗೊಂಡಿದ್ದು, ಅದು ಯಾಕೋ ವರ್ಕ್ ಸರಿಯಾಗಿ ಆಗಲಿಲ್ಲ. ಹಾಗಾಗಿ ಈಗ ಇದನ್ನೊಂದನ್ನು ಆರ್ಡ್ರ್ ಮಾಡಿದ್ದು. ಇದ್ರ ಬಗ್ಗೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಎಷ್ಟು ದಿನ ಬರ್ತದೆ ಅಂತಲೂ ಗೊತ್ತಿಲ್ಲ. ನೋಡೋಣ, ಅದು ಚೆನ್ನಾಗಿ ವರ್ಕ್ ಆದರೆ ನಾನು ನಿಮಗೆ ಹೇಳ್ತೀನಿ. ಮತ್ತು ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬಂದಿತ್ತು. ಮತ್ತು ಅದು ಅಷ್ಟೇ, ಫೇಸ್ ವಾಶು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಇದು ಚೆನ್ನಾಗಿತ್ತು. ಯಾವುದು ಅಂದರೆ ಸಾಂಪು ತುಂಬ ಚೆನ್ನಾಗಿದೆ. ಫೇಸ್ ವಾಶು ಹಾಕ್ಕೊಂಡ್ಮೇಲೆ ಮುಖದಲ್ಲಿ ತುಂಬ ಗುಳ್ಳೆಗಳಾಗೋಕ್ಕೆ ಸ್ಟಾರ್ಟ್ ಆಯಿತು. ಅದಷ್ಟೇನು ಚೆನ್ನಾಗಿರಲಿಲ್ಲ. ಮತ್ತು ನಾನು ಮತ್ತೆ ಇನ್ನೊಂದು ದಿನ, ಅದು ನೆಕ್ಸ್ಟ್ ಡೇಗೆ ತಲೆಗೆ ಸ್ನಾನ ಮಾಡಿಕೊಂಡು ಕೂದಲನ್ನ ಬಿಸಿಲಲ್ಲಿ ಚೆನ್ನಾಗಿ ಆರಿಸ್ಕೊಂಡು ಮತ್ತು ಹಾಗೆಯೇ ಅಮ್ಮನ ಮನೆಗೆ ಹೋಗೋಣ ಅಂತ ಊರಿಗೆ ಹೋಗಿದ್ದು. ಬಿಡದಿಯಿಂದ ಟ್ರಾಫಿಕ್ ಸ್ಟಾರ್ಟ್ ಆಗಿರೋದು. ಎಷ್ಟು ಟ್ರಾಫಿಕ್ ಅಂದರೆ ಅಪ್ಪ, ಅಷ್ಟೊಂದು ಟ್ರಾಫಿಕ್ ಇತ್ತು. ಹಾಗೆಯೇ ಊರಿಗೆ ಹೋಗಿ ಬಂದಾಯಿತು. ನಾನಿವತ್ತು ಕಾಬೂಲ್ ಪಲಾವ್ ಮಾಡ್ತಾಯಿದ್ದೀನಿ. ಕಾಬೂಲ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ನಾನು ಇನ್ನೊಂದೇನು ಅಂದರೆ ನಿಮಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ, ಕೇಳಿ. ನೀವು ಮರಾಠ ಮಗ್ಗು ಮತ್ತು ಕಲ್ಲುವು ಮತ್ತು ಒಟ್ಟಲ್ಲಿ ಪಲಾವ್ಗೆ ಹಾಕೋಂಥ ಐಟಮ್ಸ್ ಎಲ್ಲನೂ ನೀವು ಈಗ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತೀರಲ್ವಾ, ಅದ್ರ ಬದಲು ನೀವು ಮಿಕ್ಸಿಲಿ ರುಬ್ಬಿಟ್ರೆ ಮಕ್ಕಳ ಬಾಯಿಗೆ ಸಿಕ್ಕಲ್ಲ ಮತ್ತು ಎತ್ತಾಕೋ ಅವಶ್ಯಕತೆ ಇರಲ್ಲ. ಅವರು ಬೇಜಾರು ಇದಾಗಲ್ಲ. ನೀವು ಈ ಥರ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ನಿಮಗೆ ಇಷ್ಟ ಆಗುತ್ತೆ. ಮತ್ತು ನಾನಿವಾಗ ಹಾಕಿ ಎಲ್ಲನೂ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ರುಬ್ಕೊಂಡಾಯಿತು. ಈ ಕಡೆ ಕಾಬೂಲನ್ನ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡೆ ನಾನು ಒಗ್ಗರಣೆ ಹಾಕ್ಕೊಂಡಿರುವಂತಹ ಮಸಾಲೆನ ಎಲ್ಲನೂ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲ.
ನಿಮಗೆ ನಾನು ಒಗ್ಗರಣೆ ಮಾಡಬೇಕಾದ್ರೆ ಅದು ಮಿಸ್ ಆಗಿಬಿಟ್ಟಿದೆ. ಬೀನ್ಸು, ಆಲೂಗೆಡ್ಡೆ ಮತ್ತು ಪಲಾವ್ ಎಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿ ಅಂದರೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಇದನ್ನು ತೋರಿಸಿಲ್ಲ ಅನ್ನೋದೇ ಒಂದು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಮತ್ತು ತುಪ್ಪ ಎಲ್ಲನೂ ಹಾಕಿ ಇದನ್ನು ಫ್ರೈ ಮಾಡಿದ್ದೀನಿ. ಮೊದಲೇ ತರಕಾರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿ ಆದಮೇಲೆ ಚೆನ್ನಾಗಿ ಹಸಿ ಮಸಾಲನ ಚೆನ್ನಾಗಿ ಅದನ್ನು ರುಬ್ಬಿರುವಂಥ ಮಸಾಲನ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಎಣ್ಣೆಲಿ ಹುರ್ಕೊಂಡಾಗ. ಮತ್ತು ಈಗ ನಾನು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಮತ್ತು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡಾದಮೇಲೆ ನಾನಿವಾಗ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ 1 ಸ್ಪೂನ್ ಹಾಕ್ಕೋತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, 1 ಸ್ಪೂನ್ ಸಾಕು ಖಾರದ ಪುಡಿ. ಅಷ್ಟನ್ನು ಹಾಕ್ಕೊಂಡು ಆದಮೇಲೆ ನಾನಿವಾಗ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಬೆಂದಿರೋ ಮಸಾಲೆಗೆ ನಾನು ಇವಾಗ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಬಿಸಿನೀರ ಕಾಯಿಸ್ಬಿಟ್ಟು ಅಕ್ಕಿಗೆ ಹುಯ್ಕೊಳ್ಳಿ. ಆವಾಗ ಬೇಗನೆ ರೈಸು ಆಗುತ್ತೆ. ಸ್ವಲ್ಪ ಹೊತ್ತು 5 ನಿಮಿಷ ನೀವು ಅಕ್ಕಿನ ನೆನೆಸಿಟ್ಕೊಳ್ಳಿ. 2 ಲೋಟ ಅಕ್ಕಿಗೆ 5 ಲೋಟ ನೀರನ್ನು ಹಾಕ್ಕೊಳ್ಳಿ. ಕಸೂರಿ ಮೇಥಿನ ಹಾಕಿದ್ದೀನಿ. ಸಿಂಪಲಾಗಿ ನೀವು ಇದನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ನೋಡಿ, ನಿಮಗೂ ಟ್ರೈ ಮಾಡಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ಮಾಡಿರೋ ಥರ ನೀವು ಮಾಡಿದ್ರೆ ಕಾವಲ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಆದ್ರೂ ನೀವು ಇದನ್ನು ಮಿಸ್ ಮಾಡದೆ ನೀವು ತಿಂತೀರಾ ಮಾಡಿಕೊಂಡು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿದೆ. ಹಾಗೆಯೇ ನಾನಿವಾಗ ಒಂದು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಕಾಬೂಲ್ ಕಡಲೆನ ಸಾಸಿವೆ, ಜೀರಿಗೆ, ಎಣ್ಣೆ ಹಾಕ್ಬಿಟ್ಟು, ಪಲಾವ್ ಎಲೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಈರುಳ್ಳಿನ ಹಾಕ್ಬಿಟ್ಟು ಸಿಂಪಲಾಗಿ ನಾನು ಪಲಾವ್ಗೆ ಅಂತ ರುಬ್ಬಿರುವಂಥ ಮಸಾಲೆನ ಸ್ವಲ್ಪನ ಇಟ್ಕೊಂಡಿದ್ದೆ. ಅದೇ ಮಸಾಲನ ಇದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನಾವು ಬೇಯಿಸಿರುವಂಥ ಕಾಳನ್ನು ಇದರೊಳಗಡೆ ಕಾಬೂಲ್ ಕಡಲೆನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ನೀವು ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ ನಿಮಗೆ, 1 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿ, ಈಗ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಲ್ಲನೂ ನೀಟಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಂಡು ಪಲಾವ್ಗೋ, ಚಪಾತಿಗೋ ಮತ್ತು ಪೂರಿಗೋ ಎಲ್ಲದಕ್ಕೂ ಸೂಟ್ ಆಗುತ್ತೆ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ಇಲ್ಲಿಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಬೇಯಿಸಿದ್ರೆ, ಅಂದರೆ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕಾಗತ್ತೆ. ನೋಡಿ ಈ ಥರ ಆಗಿದೆ. ಆರಿದ್ಮೇಲೆ ಗಟ್ಟಿ ಬರುತ್ತೆ. ಅದಾದಮೇಲೆ ಪಲಾವ್ ರೆಡಿ ಆಗಿದೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ನೀವೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮೇಲ್ಗಡೆ ಸ್ವಲ್ಪ ಲೆಮನ್ನ ಹಾಕಿ ಡಿಫ್ರೆಂಟಾಗಿ ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಲೆಮನ್ ಹಾಕ್ಕೊಂಡ್ರೆ. ಅಂದರೆ ಜಾಸ್ತಿ ಹುಳಿ ಆಗೋದು ಬೇಡ, ಸ್ವಲ್ಪ ಹಾಕೋಬೇಕಾಗುತ್ತೆ. ಒಂದು ನಿಂಬೆ ಹಣ್ಣಲ್ಲಿ ಅರ್ಧನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಆ ಲೆಮನ್ದು ಫ್ಲೇವರ್ ಬರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಪಲಾವು. ತುಂಬ ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು